ಗೊತ್ತಾಗಿಲ್ಲ ಮಲ್ಲಿಕಣ್ಣನಿಗೆ. ಮಲ್ಲಿಕಣ್ಣ ನಿಜವೂ ನಿಮ್ಗೆ ಗೊತ್ತಾಗಿರ್ಲಿಲ್ಲ. ಹಿಂದೆ ಹಿಂದೆ ಅವರೇ ಸರ್, ನೀವು ಹಿಂದಕ್ಕೆ ಬನ್ನಿ ಸರ್. ಒಂದು ಸೆಕೆಂಡ್ ಒಂದು ಫೋಟೋ ಕೇಳ. ಗಂಗಣ್ಣ ಸ್ವಲ್ಪ ಮುಂದೆ ಬನ್ನಿ. ಗಂಗಣ್ಣ ಗಂಗಣ್ಣ ಮುಂದೆ ಬನ್ನಿ. ಓಕೆ ಅಣ್ಣ ಹಾಗೆ ಅಣ್ಣ ಹಾಗೆ ಹೆಲ್ಮೆಟ್ ಬರೀ ಆಗ್ಬಿಟ್ರೆ ಈ ಕಡೆ ಸ್ವಲ್ಪ ಟೋಪಿ ಕೊಡಿ ಇನ್ನೊಂದ್ಸತಿ ಅವ್ರಿಗೆ ಕೊಡಿ ಅವ್ರಿಗೆ. ಹಿಂದೆ ತೆಗಿರಿ ಕಾಣ್ತಾ ಇಲ್ಲ ಬೆಂಕಿ. ವಿಡಿಯೋ ನಿಮ್ಮ ಹತ್ರನೂ ಇದೆ. ನಾನು ಏನು ಹೇಳಿದ್ದೀನಿ, ತಮಿಳ್ ಕಾಲೋನಿಗೆ ಮನೆಯನ್ನ ಕಟ್ಟಿದ್ದೀವಿ, ತಮಿಳ್ ಕಾಲೋನಿಯವರು ಹೋಗ್ತಾ ಇಲ್ಲ. ಈಗ ಮನೆಯಲ್ಲಿ ಕಿಟಕಿ ಬಾಗಿಲುಗಳನ್ನ ಕಿತ್ಕೊಂಡು ಹೋಗ್ತಾ ಇದ್ದಾರೆ. ಕೋರ್ಟ್ಗೆ ಅಪ್ಲಿಕೇಶನ್ ಹಾಕ್ತೀವಿ. ಕೋರ್ಟಲ್ಲಿ ಆ ಮ್ಯಾಟ್ರ್ ಜುಡಿಷಿಯಲಲ್ಲಿ ಇರೋದ್ರಿಂದ ಕೋರ್ಟ್ ನೀವು ಯಾರಿಗೆ ಬೇಕಾದರೂ ಹಂಚ್ಬೋದು ಅಂತ ಪರ್ಮಿಷನ್ ಕೊಟ್ಟರೆ ಪಾರದರ್ಶಕವಾಗಿ ಎಲ್ಲ ಧರ್ಮದ ಎಲ್ಲ ಜಾತಿಯ ಜನಗಳ ಹತ್ರ ಅಪ್ಲಿಕೇಶನನ್ನು ಈಸ್ಕೊಂಡು ಯಾರಿಗೆ ಮಂಡ್ಯ ನಗರದಲ್ಲಿ ನಿವಾಸ ಇಲ್ಲವೋ ಅಂಥ ಎಲ್ಲ ಧರ್ಮದವ್ರಿಗೂ ಅವರ ಪಾರದರ್ಶಕ ವ್ಯಾಪ್ತಿ ಒಳಗಡೆ ಬರೋವಂಥವ್ರಿಗೆ ಹಂಚ್ತೀವಿ ಅಂತ ನಾನು ಭಾಷಣ ಮಾಡಿದ್ದೀನಿ. ಬಂದ ಕಡೆ ಹೋಗೋದ ಕಡೆ ಹೇಳಿದ್ದೀನಿ. ಈ ಮಬ್ಬು ಅಂತಾರೆ ಬಿ ಜೆ ಪಿಯವ್ರಿಗೆ. ಅವರು ಕಾಣದೆ ಕ್ರಿಶ್ಚಿಯನ್ನು ಮುಸ್ಲಿಮು ಬೇರೇನೂ ಕಾಣಲ್ಲ. ಅಂದರೆ ಯಾರೋ ಏನೋ ಮಾಡಿದ್ರೆ ಎಮ್ ಎಲ್ ಎ ಅದು ಕಾರಣ ಆಗ್ತಾರೆ. ಘಂಟಾಘೋಷವಾಗಿ ಹೇಳಿದ್ದೀನಿ, ಬಡವರಿಗೆ ಕೊಡ್ತೀನಿ ಅಂತ. ಪ್ರತಿಯೊಬ್ಬರಿಗೂ ಆಸೆ ನನಗೆ ಮನೆ ಸಿಗ್ಬೋದು ಅಂತ ಹೋಗಿರ್ಬೋದು. ಅದನ್ನು ಕಾನೂನು ಕ್ರಮವಾಗಿ ಪೊಲೀಸ್ನವರು ನೋಡ್ಕೊಂಡಿದ್ದಾರೆ. ಅಶೋಕ್ ಅವರು ಫಸ್ಟು ತಮ್ಮ ಬುದ್ಧಿಯನ್ನು ಸ್ಥಿಮಿತ ಇಟ್ಕೊಳ್ಳಿ. ನಾನು ಏನು ಅನ್ನೋದನ್ನು ಅವ್ರು ತಿಳ್ಕೊಳ್ಳಿ. ಫಸ್ಟು ನಾವು ಹಿಂದುತ್ವವಾದಿಗಳ ಇಲ್ಲ ಹಿಂದುತ್ವ ವಿರೋಧಿಗಳ ಇದೇನು ಎತ್ತ ಯಾವ ದೇಶದಲ್ಲಿದ್ದೀವಿ, ಅವ್ರೇನು ಪ್ಯಾಲೆಸ್ತಾನಲ್ಲಿಲ್ಲ, ಇಂಡಿಯಾದಲ್ಲಿದ್ದಾರೆ, ಭಾರತದಲ್ಲಿದ್ದಾರೆ, ಏನು ಅಂತ ಅವ್ರು ತಿಳ್ಕೊಳ್ಳಿ. ಇನ್ನೊಂದು ಆರೋಪ ಸರ್, ಬಾಂಗ್ಲಾ ವಲಸಿಗರು ಕೂಡ ಬಂದಿದ್ರು ಅನ್ನೋ ಒಂದು ಆರೋಪ, ಒಂದು ಗಂಭೀರ ಆರೋಪ ಮಾಡಿ. ಏನು ಮೂರ್ಖತನ. 28ಕ್ಕೆ ಅದು ಕನಸು ಅಂತ ಹೇಳಿದ್ರೆ ಕುಮಾರಸ್ವಾಮಿ ಅವರು ಡಿ ಕೆ ಶಿವಕುಮಾರ್ ಪ್ರಮಾಣ ವಚನ ಸ್ವೀಕರಿಸಿ 28ಕ್ಕೂ ನಮ್ಮದೇ, 33ಕ್ಕೂ ನಮ್ಮದೇ. ಈ ಸರ್ಕಾರ ಸ್ಥಿರವಾಗಿರುತ್ತೆ. ನಾವು ಜನಪರವಾಗಿದ್ದೀವಿ, ಜನಗಳಿಗೋಸ್ಕರ ಇದ್ದೀವಿ, ಜನರ ಒಳ್ಳೇದು ಮಾಡಬೇಕು ಅಂತ ಇದ್ದೀವಿ. ಕಾಲವೇ ಎಲ್ಲವೂ ನಿರ್ಣಯಿತೆ. ಕಾಲವೇ ತಪಸ್ವಿಯಾಯ ನಮಃ. ಥ್ಯಾಂಕ್ ಯು. ಕಾಲವೇ ತಪಸ್ವಿಯಾಯ ನಮಃ. ಅಲ್ಲ ಸರ್, ಅಕ್ಟೋಬರ್ಗೆ ಬದಲಾವಣೆ ಆಗುತ್ತೆ ಅಂತ ಕಾಲವೇ ಎಲ್ಲವನ್ನ ನಿರ್ಧರಿಸುತ್ತೆ. ಕಾಲವೇ ತಪಸ್ವಿಯಾಯ ನಮಃ.